ಏಷ್ಯಾದಲ್ಲೇ 2ನೇ ಏಕಶಿಲಾ ಬೆಟ್ಟ ನಮ್ಮ ಮಧುಗಿರಿ ಬೆಟ್ಟ. ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು, ನಮ್ಮೆಲ್ಲರೇ ಇದೆ. ಆ ಬಂಡೆ ಮೇಲೆ ಕೋಟೆ ಕಟ್ಟಿದ್ದಾರೆ. ಆ ಕೋಟೆ ಮೇಲೆ ಒಂದಷ್ಟು ಜನ ಸೈನಿಕರು ಹೋಗಿ ಈಗ ನಾವು ನಮ್ಮ ಬೆಂಗಳೂರಿನಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿರುವಂತಹ ತುಮಕೂರು ರಸ್ತೆಯಿಂದ ದಾಬಸ್ಪೇಟೆಗೆ ಬಂದು ಅದರಿಂದ ದೇವರಾಯನ ದುರ್ಗ ರಸ್ತೆ ಮೂಲಕ ನಾವು ಬಂದಾಗ ಮಧುಗಿರಿ ಅಂತ ಹೇಳಿ ಒಂದು ಮಧುಗಿರಿ ತಾಲೂಕಿದೆ. ಇಲ್ಲಿ ನಮಗೆ ಒಂದು ಮಧುಗಿರಿ ಬೆಟ್ಟ ಅಂತಲೇ ಏಕಶಿಲಾ, ಈ ಏಷ್ಯಾದಲ್ಲೇ 2ನೇ ಏಕಶಿಲಾ ಬೆಟ್ಟ ಅಂತ ಹೇಳಿ ಹೆಸರು ಪಡೆದಂತಹ ನಮ್ಮ ಮಧುಗಿರಿ ಬೆಟ್ಟ. ಇದರದ್ದು ಒಂದು ಐತಿಹ್ಯ ಒಂದು ಸಣ್ಣದಾಗಿ ನಾವು ಹೇಳೋದಾದರೆ, ಇಲ್ಲಿ ಬೆಟ್ಟ ಹತ್ತುವಂಥ ಒಂದು ಸ್ಥಳದಲ್ಲಿಯೇ ಒಂದು ಮಧುಗಿರಿ ಬೆಟ್ಟದ ಒಂದು ಇತಿಹಾಸನ ಕೂಡ ಹೇಳಿದ್ದಾರೆ. ನೋಡಿ, ಮಧುಗಿರಿಯ ಗಂಗಾ ಮತ್ತು ನೊಳಂಬರ ಆಳ್ವಿಕೆಗೆ ಒಳಪಟ್ಟಿದ್ದು ಕ್ರಿಸ್ತಶಕ 15ನೇ ಶತಮಾನದಲ್ಲಿ ವಿಜಯನಗರದ ಸಾಮಂತರಾಗಿದ್ದ ಮಧುಗಿರಿ ಪಾಳೆಗಾರರ ರಾಜ ಹಿರೇಗೌಡನು ಮಧುಗಿರಿಯ ಕೋಟೆಯನ್ನು ನಿರ್ಮಿಸಿದನು. ಮೈಸೂರಿನ ದಳವಾಯಿ ರಾಜನು ಕ್ರಿಸ್ತಶಕ 1678ರಲ್ಲಿ ಕೋಟೆಯನ್ನು ವಶಪಡಿಸಿಕೊಂಡನು. ಮುಂದೆ ಹೈದರ್ ಅಲಿಯು ಈ ಕೋಟೆಯನ್ನು ವಿಸ್ತರಿಸಿ ಮತ್ತಷ್ಟು ಬಲಪಡಿಸಿದನು. ಬೆಟ್ಟವೊಂದರ ಬೃಹತ್ ಕೋಡುಗಲ್ಲಿನ ಮೇಲೆ ನಿರ್ಮಿಸಿರುವ ಈ ಕೋಟೆಯು ದಕ್ಷಿಣ ಕರ್ನಾಟಕದ ಸುಭದ್ರ ಕೋಟೆಗಳಲ್ಲೊಂದು. ಗ್ರಾನೈಟಿನ ಬೃಹತ್ ಬಂಡೆಗಳನ್ನು ಸುಣ್ಣ ಗಾರೆಯಲ್ಲಿ ಜೋಡಿಸಿ ಗೋಡೆ ಕಟ್ಟಿ ಅದರ ಮೇಲೆ ಕೈಪಿಡಿ ಗೋಡೆಯನ್ನು ನಿರ್ಮಿಸಲಾಗಿದೆ. ಈ ಕೋಟೆಯೊಳಗೆ ಬೆಟ್ಟದ ತಪ್ಪಲಿನಲ್ಲಿ ಸ್ತಬ್ಧಮಂಡಲವು ಸೇರಿದಂತೆ ಹಲವು ಲೌಕಿಕ ಕಟ್ಟಡಗಳಿವೆ. ಬೆಟ್ಟದ ತುದಿಯನ್ನು ಹಲವು ದ್ವಾರಗಳ ಮೂಲಕ ತಲುಪಬಹುದಾಗಿದ್ದು ಈ ದ್ವಾರಗಳಿಗೆ ಅಂತರಾಳ ಬಾಗಿಲು, ದಿಡ್ಡಿ ಬಾಗಿಲು, ಮೈಸೂರು ದ್ವಾರ ಮೊದಲಾದ ಹೆಸರುಗಳಿವೆ. ಕೋಟೆಯೊಳಗೆ ಅನೇಕ ನೈಸರ್ಗಿಕ ಚಿಲುಮೆಗಳಿವೆ. ಇವುಗಳ ಸುತ್ತ ಇಟ್ಟಿಗೆಯ ಮೆಟ್ಟಿಲುಗಳನ್ನು ನಿರ್ಮಿಸಿದೆ. ಕೋಟೆ ಗೋಡೆಯ ಉತ್ತರ ಪಾರ್ಶ್ವದಲ್ಲಿ ಹಲವಾರು ಬುರುಜುಗಳನ್ನು ಮಾಡಿದ್ದು ಇದರ ಮೇಲಿನ ಕೈಪಿಡಿ ಗೋಡೆಯಲ್ಲಿ ತುಪಾಕಿ ಕೋವಿ ಕಿಂಡಿಗಳಿವೆ. ಈ ಕೋಟೆಯ ಒಂದು ಏನು ವಿವರಣೆ ಇಲ್ಲಿದೆ, ನಾವು ಬೆಟ್ಟ ಹತ್ಕೊಂಡು ಹೋಗುವಾಗ ಇದರ ಸಂಪೂರ್ಣ ಚಿತ್ರಣವನ್ನು ನಾವು ಈ ಒಂದು ಮಧುಗಿರಿ ಬೆಟ್ಟದಲ್ಲಿ ನೋಡ್ಬೋದು. ಇದರ ಎಂಟ್ರೆನ್ಸ್ ಇಲ್ಲೇ ನಮಗೆ ಇಲ್ಲಿ ಏನು ಇವಾಗ ನಮಗೆ ನೋಡೋದಕ್ಕೆ ಸುಂದರವಾಗಿದೆ. ಮತ್ತು ಕಲ್ಲಿನ ಒಂದು ಮೆಟ್ಟಿಲನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನಮಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಬಂದಾಗ ನಮಗೆ ಕೋದಂಡರಾಮ ದೇವಾಲಯವನ್ನು ನಾವು ನೋಡ್ಬೋದು. ಇದರ ದರ್ಶನ ಮಾಡಿ ನಾವು ಬೆಟ್ಟವನ್ನು ಹತ್ತೋದಕ್ಕೆ ಆರಂಭ ಮಾಡಿದ್ರೆ ಸುಮಾರು ನಮಗೆ ಕೋಟೆಗಳು, ಬುರ್ಜುಗಳು ಮತ್ತು ನೀರಿನ ಚಿಲುಮೆಗಳು, ಹೊಂಡಗಳು ಸಾಕಷ್ಟು ನಮಗೆ ಸಿಗುತ್ತೆ. ನಮಗೆ ಹೋಗ್ತಾ ಹೋಗ್ತಾ ಬೆಟ್ಟದಲ್ಲಿ ನಿಮಗೆ ಸಾಕಷ್ಟು ವಿಡಿಯೋಗಳ ಮೂಲಕ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಮಧುಗಿರಿ ಬೆಟ್ಟ ಒಂದು ಮಧ್ಯದ ಭಾಗ ಬಂದಾಗ ನಮಗೆ ನೋಡಿ ಇಲ್ಲೊಂದು ಹೊಂಡ ಕಾಣಿಸ್ತಾ ಇದೆ. ಈಗ ನೋಡಿ, ಇದು ಸುತ್ತ ನಮಗೆ ಹೊಂಡ ಎಷ್ಟು ಚೆನ್ನಾಗಿ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಇದು ಸುತ್ತ ಕಲ್ಲುಗಳನ್ನ ಕಟ್ಟಿ ಮತ್ತು ನಡ್ಕೊಂಡು ಹೋಗೋದಕ್ಕೆ ಅಲ್ಲಲ್ಲಿ ಮೆಟ್ಲು ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಒಂದು ಜಾಗದಲ್ಲಿ, ಸುಮಾರು ಒಂದೇ ಜಾಗದಲ್ಲಿ ಅಂತಲ್ಲ, ನಮಗೆ ಬೆಟ್ಟದ ಮೇಲಿಂದನೂ ಕೂಡ ಮಳೆ ಏನಾದರೂ ಬಂತು ಅಂದರೆ ಆ ಮಳೆ ನೀರು ನೇರವಾಗಿ ಹರ್ಕೊಂಡು ಒಂದಷ್ಟು ಕಾಲುವೆ ಥರ ಮಾಡಿದ್ದಾರೆ. ಆ ಕಾಲುವೆಗಳಿಂದ ಈ ಒಂದು ಹೊಂಡಕ್ಕೆ ಬರುತ್ತೆ. ಅಲ್ಲಿ ಮೇಲ್ಗಡೆ ಒಂದು ಹೊಂಡ ಇದೆ, ಅದ್ರ ಜೊತೆಲಿ ಈ ಒಂದು ಹೊಂಡಕ್ಕೆ ಬರುತ್ತೆ. ಬರೋವಂಥ ಒಂದಷ್ಟು ಕೆಲವೊಂದು ಜಾಗಗಳನ್ನ ಮಾಡಿದ್ದಾರೆ. ನೋಡಿ, ನಮ್ಗೆ ಅಲ್ಲಿ ಈ ಒಂದು ಹೊಂಡದ ಮೇಲ್ಗಡೆ ಒಂದು ಸಣ್ಣದಾಗಿ ಒಂದು ಸಿಮೆಂಟದ್ದು ಕಾಣಿಸ್ತಾ ಇದೆ. ನೋಡಿ, ಅಲ್ಲೊಂದು ನೀರು ಇಳ್ಕೊಂಡು ಬರುವಂಥದ್ದು. ನೋಡಿ, ಇಲ್ಲಿ ಕೆಲವೊಂದು ಜರಿ ಮೂಲಕದಲ್ಲಿ ಬರುವಂಥ ವ್ಯವಸ್ಥೆ ಇದು. ಮಳೆ ಏನಾದರೂ ಬಂದರೆ ನೇರವಾಗಿ ಮಳೆ ಬಿದ್ದಂತಹ ನೀರು ಈ ಒಂದು ಜರಿ ರೂಪದಲ್ಲಿ ಮತ್ತೆ ಈ ಒಂದು ಹೊಂಡಕ್ಕೆ ಹೋಗುತ್ತೆ. ಇದೇ ರೀತಿ ಸುತ್ತ ನಮಗೆ ಈ ಹೊಂಡದ ಸುತ್ತ ನಮಗೆ ಇದೇ ರೀತಿ ಹಲವು ಈ ಹೊಂಡ ಏನಿದೆ, ಈ ಹೊಂಡದ ಮೇಲ್ಗಡೆ ಸುತ್ತ ನಮಗೆ ಇದೇ ರೀತಿ ಒಂದು ಜರಿಯಾಗಿ ಬರುವಂಥ ಒಂದು ವ್ಯವಸ್ಥೆನ ತುಂಬ ಜಾಗಗಳಲ್ಲಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಏನು ವಾಸವಾಗಿದ್ದರು ಅವ್ರಿಗೆಲ್ಲದಕ್ಕೂ ಕೂಡ ಉಪಯೋಗಿಸೋದಕ್ಕೆ ಈ ಒಂದು ಕಲ್ಯಾಣಿ ವ್ಯವಸ್ಥೆ ಮಾಡಿಕೊಟ್ಟಿತ್ತು ಅಂತ ಅನಿಸ್ತದೆ. ಯಾಕಂದರೆ ನೋಡಿ, ಬಂದಂತಹ ನೀರು ಇಲ್ಲಿ ಶೇಖರಣೆ ಆಗ್ತಾಯಿತ್ತು. ಮತ್ತು ಈ ಶೇಖರಣೆ ಆದಂಥ ನೀರನ್ನ ಇಲ್ಲಿ ಏನು ಕೋಟೆ ಕಟ್ಟೋದಕ್ಕಾಗಿರ್ಬೋದು ಅಥವಾ ಇಲ್ಲಿ ಆಡಳಿತ ಮಾಡ್ತಾ ಇದ್ದಂತಹ ಸೇನಾಧಿಪತಿಗಳಾಗಿರ್ಬೋದು, ಸೈನಿಕರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಈ ಒಂದು ಹೊಂಡ ಬಹು ಮುಖ್ಯವಾದ ಒಂದು ಆಧಾರ ಸ್ತಂಭವಾಗಿ ಈ ಹೊಂಡ ನಿಂತ್ಕೊಳ್ಳುತ್ತೆ ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ನಮಗೆ ಮೇಲ್ಗಡೆ ಒಂದು ಕೋಟೆ ಕಾಣಿಸ್ತಾ ಇದೆ. ನಾವು ಏನು ಇವಾಗ ನಾವು ಹೇಳ್ತೀವಿ ವಾಚಿಂಗ್ ಟವರ್ ಅಂತ ನಾವು ಏನು ಹೇಳ್ತೀವಿ, ಸೊ ಆ ಕೋಟೆ ಅದೇ ರೀತಿನೇ. ಯಾಕಂದರೆ ಆ ಮೇಲ್ಗಡೆ ಹೋಗಿ ನಿಂತ್ಕೊಂಡಾಗ ಆ ಸುತ್ತಮುತ್ತನ ಪರಿಸರ ಪ್ರತಿಯೊಂದು ಕೂಡ ನಮಗೆ ಕಾಣಿಸುತ್ತೆ. ಏನಾದರೂ ನಡೀತಾ ಇದ್ರೆ ಅಥವಾ ಯಾರಾದರೂ ಶತ್ರುಗಳು ದಾಳಿ ಮಾಡ್ತಾ ಇರ್ತಾರ ಅಥವಾ ಯಾರಾದರೂ ಬರ್ತಾ ಇದ್ದಾರೆ ಅನ್ನೋದಕ್ಕೆ ನೋಡೋದಕ್ಕೆ ಅದು ಒಂದು ಉತ್ತಮವಾದ ಸ್ಥಳ. ನೋಡಿ, ಸುತ್ತ ಬಂಡೆ ಇದೆ, ಆ ಬಂಡೆ ಮೇಲೆ ಕೋಟೆ ಕಟ್ಟಿದ್ದಾರೆ. ಆ ಕೋಟೆ ಮೇಲೆ ಒಂದಷ್ಟು ಜನ ಸೈನಿಕರು ಹೋಗಿ ನಿಂತ್ಕೊಳ್ಳೋರು. ಆ ನಿಂತ್ಕೊಂಡಂಥ ಸಮಯದಲ್ಲಿ ಯಾರಾದರೂ ಕೆಳಗಡೆಯಿಂದ ಬರ್ತಾ ಇದ್ದಾರಾ ಅಥವಾ ದಾಳಿ ಮಾಡೋದಕ್ಕೆ ಅದು ನೋಡೋದಕ್ಕೆ ಒಂದು ಸೂಕ್ತವಾದಂಥ ಸ್ಥಳ. ಈ ಮಧುಗಿರಿ ಬೆಟ್ಟದಲ್ಲಿ ಈ ರೀತಿ ವಾಚಿಂಗ್ ಟವರ್ಗಳನ್ನ ನಾವು ಸಾಕಷ್ಟು ಕಡೆ ನಾವು ನೋಡ್ತಾ ಹೋಗ್ತೀವಿ. ಇದೊಂದು ಈ ಬೆಟ್ಟದಲ್ಲಿರುವಂಥ ಒಂದು ಬಹುಮುಖ್ಯವಾದ ಒಂದು ಕೋಟೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಈ ಗೂಗಲ್ ಆಗಿರ್ಬೋದು, ಬೇರೆ ಎಲ್ಲೇ ಹೋಗಿ ನಾವು ನೋಡಿದ್ರೂ ಕೂಡ ಈ ರೀತಿಯಾಗಿ ಫೋಟೋನೇ ನಮಗೆ ಮೊದಲು ಕಾಣಿಸ್ಕೊಡೋದು.
ಇದು ಈ ಒಂದು ಮಧುಗಿರಿ ಬೆಟ್ಟದ ಒಂದು ಅತ್ಯಾಕರ್ಷಕವಾದಂತಹ ಒಂದು ಕೋಟೆಗಳಾಗಿದೆ ಸ್ನೇಹಿತರೆ. ನಾವು ಒಂದಷ್ಟು ಮೆಟ್ಲುಗಳನ್ನ ಹತ್ಕೊಂಡು ಮೇಲ್ಗಡೆ ಬಂದಾಗ ನೋಡಿ, ಇವಾಗ ಚೂರು ಕೆಳಗಡೆ ಹೋಗಿದ್ದಾರೆ ನೋಡಿ. ನಾವಿವಾಗ ಒಂದು ಭಾಗ ನೋಡ್ತೀವಿ. ನಾವು ಇಲ್ಲಿ ಮೆಟ್ಲು ಹತ್ಕೊಂಡು ನಾವು ಮೇಲ್ಗಡೆ ಬರ್ತೀವಿ, ಮತ್ತೆ ಬೆಟ್ಟದ ಮೇಲೆ ಹೋಗೋಕ್ಕೆ. ಇದು ನಮಗೆ ದೊಡ್ಡದಾಗಿ ಬಾಗಿಲು ಇರುವಂಥದ್ದು. ಬಟ್ ಇವಾಗ ನಮ್ಗೆ ಇದೇನು ಅನ್ಸೋದಿಲ್ಲ. ಇಲ್ಲಿ ನಮಗೆ ಬೆಟ್ಟ ಹತ್ತವಾಗ ನೋಡಿ, ಈ ಭಾಗ ಪೋರ್ಷನ್ ಏನಿದೆ ಇದು ಅಗಲವಾಗಿದೆ. ಯಾಕಂದ್ರೆ ಏನಾದರೂ ವಿಶೇಷ ಸಂದರ್ಭಗಳಲ್ಲಿ ಅಥವಾ ಏನಾದರೂ ಕಾರ್ಯಕ್ರಮಗಳಲ್ಲಿ ಅಂತ ಸಮಯಗಳಲ್ಲಿ ಇಲ್ಲಿ ನಾವು ಬಾಗಿಲುಗಳನ್ನ ದೊಡ್ಡದಾಗಿ ಇಟ್ಕೊಡೋರು ಆಗಿನ ಕಾಲದಲ್ಲಿ. ಮತ್ತೆ ಬನ್ನಿ ಸರ್, ಒಂದು ಸ್ವಲ್ಪ ಮುಂದೆ ಬನ್ನಿ. ಮತ್ತೆ ಅದಾದ್ಮೇಲೆ ಇಲ್ಲೊಂದು ಸಣ್ಣದಾಗಿ ನಮಗೆ ಒಂದು ಗುಹೆ ರೀತಿ ಸಣ್ಣದಾಗಿ ಒಂದು ಕಿರು ಗುಹೆ ತರದಲ್ಲಿದೆ. ಈ ಬಾಗಿಲು ಮುಚ್ಚಿದಂತಹ ಸಮಯದಲ್ಲಿ ನಮಗೆ ಈ ಬಾಗಿಲನ್ನ ಯಾವಾಗ ಮುಚ್ಚಿರ್ತಾರೆ ಆಗ ಸೈನಿಕರಾಗಿರ್ಬೋದು ಅಥವಾ ಯಾರಾದ್ರೂ ಬೇರೆಯವರು ಓಡಾಡೋ ಅಂಥವ್ರು ಈ ಮೂಲಕ ಹೋಗೋರು. ಇದ್ರ ಒಳಗಡೆ ಹೋಗಿ ಇಲ್ಲಿ ಹೋಗಿ ಮತ್ತೆ ನಾವು ಮೇನ್ ಅಲ್ಲಿಗೆ ಬರ್ತೀವಿ. ಬಟ್ ಮೇನ್ ಬಾಗಿಲಲ್ಲಿ ನಾವು ಓಡಾಡೋದಿಲ್ಲ. ಅಂದ್ರೆ ಅದನ್ನ ಈ ರಾಜರು ಬಂದಂತಹ ಸಮಯದಲ್ಲಾಗಿರ್ಬೋದು ಅಥವಾ ಏನಾದ್ರೂ ಕಾರ್ಯಕ್ರಮಗಳಲ್ಲಿ ಮಾತ್ರ ಬರೋದಕ್ಕೆ ವ್ಯವಸ್ಥೆ ಇರುವಂತಹ ಈ ಒಂದು ದೊಡ್ಡದಾಗಿರೋ ಬಾಗಿಲು. ಅದು ಸಣ್ಣದಾಗಿ ನಡ್ಕೊಂಡು ಬರುವಂಥದ್ದು. ಮತ್ತೆ ಇದರಲ್ಲಿ ನಾವು ಇನ್ನೊಂದೇನು ಅಂತಂದ್ರೆ ನೋಡಿ, ಇಲ್ಲಿ ಆಗಿನ ಕಾಲದಲ್ಲಿ ಮರದ ಬಾಗಿಲು ಇರೋದು. ನಮಗೆ ಈ ಮರದ ಬಾಗಿಲು ಇದ್ದಾಗ ಏನಾಗೋದು ಅಂತ ಹೇಳಿದ್ರೆ, ಈ ಕಲ್ಲಾಗಿರೋದ್ರಿಂದ ನಮಗೆ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ಕಲ್ಲುಗಳಿರೋದು. ಬಟ್ ಹಿಂದಿನ ಕಾಲದಲ್ಲಿ ಮರಗಳಲ್ಲಿ ಬಾಗಿಲುಗಳನ್ನ ಏನು ಕಟ್ಟೋರು ಅದನ್ನ ಇಲ್ಲಿ ಲಾಕ್ ಸಿಸ್ಟಮ್ ಅಲ್ಲಿ ಮಾಡ್ತಾರೆ ನೋಡಿ. ನಾವು ಅಲ್ಲಲ್ಲಿ ನೋಡ್ಬೋದು, ಎರಡು ಭಾಗದಲ್ಲೂ ಕೂಡ ಒಂದು ಹೋಲ್ ಇದೆ ಒಂದು ಕಲ್ಲಲ್ಲಿ. ಅಲ್ಲಿ ಲಾಕ್ ಸಿಸ್ಟಮ್ ಮಾಡಿಕೊಂಡು ಬಂದಂತಹ ಕಾರ್ಯಕ್ರಮಗಳಲ್ಲಿ ಬಂದಂತಹ ಜನರಿಗೆ ಬಾಗಿಲು ಓಪನ್ ಆಗಿರೋದು. ಬಾಕಿ ಸಮಯದಲ್ಲಿ ಇಲ್ಲಿ ಬರ್ತಾ ಇದ್ರಲ್ವಾ, ಇಲ್ಲೂ ಕೂಡ ನಾವು ಹೋಲ್ನ ನೋಡ್ಬೋದು. ಇಲ್ಲೂ ಕೂಡ ಸಣ್ಣದಾಗಿ ಬಾಗಿಲು ಹಾಕಿರೋದು ನೋಡಿ. ಇಲ್ಲೂ ನಾವು ಹೋಲ್ನ ನೋಡ್ತೀವಿ. ನಾವು ಇಲ್ಲೊಂದು ಹೋಲು ಮತ್ತೆ ಇಲ್ಲೊಂದು ಹೋಲು. ಸೊ ಇಲ್ಲಿ ಬಂದಂಥವರು ಈ ಸಣ್ಣದಾಗಿರೋ ಭಾಗನ ತಕೊಂಡು ಹೊರಗಡೆ ಬರೋರು. ಇಲ್ಲಿ ದೊಡ್ಡದಾಗಿರುವಂಥ ಕಾರ್ಯಕ್ರಮಗಳಲ್ಲಿ ಮಾತ್ರ ಇದನ್ನು ಓಪನ್ ಆಗಿ ಇಟ್ಕೊಳ್ತಾ ಇದ್ದಂತಹ ಒಂದು ಸನ್ನಿವೇಶನ ನಾವು ಆಗಿನ ಕಾಲದಲ್ಲಿ ನಮಗೆ ಮಾಡಿಕೊಟ್ಟಿರುವಂಥದ್ದು. ಇವತ್ತಿನ ದಿನ ನಮ್ಗೇನಿಲ್ಲ, ಬರೀ ಅವಶೇಷಗಳು ಮಾತ್ರ ಇದೆ. ಮತ್ತೆ ಸ್ನೇಹಿತರೆ ನೋಡಿ, ನಮಗೆ ಬೆಟ್ಟ ಹತ್ತುವಾಗ ಈ ರೀತಿಯಾಗಿ ಒಂದಷ್ಟು ಬಾಗಿಲುಗಳು ಸಿಗುತ್ತೆ. ಟೋಟಲ್ ಒಟ್ಟಾರೆಯಾಗಿ 15 ಬಾಗಿಲುಗಳು ಈ ರೀತಿಯಾಗಿ ಇದೆ ಅಂತ ಹೇಳ್ತಾರೆ. ನಾವು ಹೋಗೋವಾಗ ಹತ್ತೋವಾಗೆಲ್ಲ ಕಾಣಿಸುತ್ತೆ. ಇದು ನೋಡಿ, ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ ಅಂತ ಅನಿಸುತ್ತೆ ನೋಡಿ. ಅಲ್ಲಿ ಮಾಡಿರುವಂಥ ಒಂದು ಗಾರೆ ಕೆಲಸ. ಮತ್ತು ಇದೇ ರೀತಿ ನಮಗೆ ಸುಮಾರು ಬಾಗಿಲುಗಳು ನಮಗೆ ಬೆಟ್ಟ ಹತ್ತೋವಾಗ ಕಾಣಿಸ್ತಾ ಹೋಗುತ್ತೆ. ಇದು ಬಿಟ್ಟು ಬೇರೆ ಎಲ್ಲೂ ಕೂಡ ನಾವು ಹತ್ತೋದಕ್ಕೆ ಜಾಗ ಇಲ್ಲ. ಯಾಕಂತ ಹೇಳಿದ್ರೆ ಸುತ್ತವೂ ಕೂಡ ನಮಗೆ ನೋಡಿ ಈ ಥರ ದುರ್ಗಮವಾದ ಬಂಡೆಗಳು, ಸುತ್ತಮುತ್ತ ನಮ್ಗೆ ಎಲ್ಲ ಕಡೆ ಬೆಟ್ಟ ಇರೋದ್ರಿಂದ ನಮಗೆ ಈ ಮಾಡಿರುವಂಥ ಜಾಗ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಾವು ಬೆಟ್ಟ ಹತ್ತೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಈ ಮಧುಗಿರಿ ಬೆಟ್ಟದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವೇನೋ ಬೇರೆ ಕಡೆಯಿಂದ ನಾವು ಹತ್ತುತ್ತೀವಿ ಅಂತ ಅಥವಾ ಬೇರೆ ಯಾವುದೋ ಒಂದು ನಮಗೆ ರಹಸ್ಯ ಮಾರ್ಗ ಇದೆ ಅಂತ ಹೇಳಿ ತಿಳ್ಕೊಳ್ಳೋವಂಥದ್ದು ಏನಾದರೂ ಹೋದರೆ ಅದು ತಪ್ಪು. ಯಾಕಂದರೆ ನಾವು ಹತ್ತುವ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಮಧುಗಿರಿ ಬೆಟ್ಟ ಹತ್ತೋದಕ್ಕೆ ಬಹಳ ಕಷ್ಟ ಇದೆ. ಯಾಕಂದರೆ 90 ಡಿಗ್ರಿ ಸ್ಲೋಪಲ್ಲಿ ಬೆಟ್ಟ ಇರೋದ್ರಿಂದ. ಮತ್ತು ಇದರಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಏಷ್ಯಾದಲ್ಲೇ 2ನೇ ಏಕಶಿಲಾ ಬೆಟ್ಟ ನಮ್ಮ ಮಧುಗಿರಿ ಬೆಟ್ಟ. ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು, ನಮ್ಮೆಲ್ಲರ ಹೆಮ್ಮೆ. ಆದರೂ ಕೂಡ ಅದರಲ್ಲಿ ಈ ರೀತಿಯಾಗಿ ಕೆತ್ತನೆಗಳಾಗಿರಬಹುದು, ಕೋಟೆ ಕೊತ್ತಲುಗಳಾಗಿರ್ಬೋದು, ಆಗಿನ ಕಾಲದಲ್ಲಿ ರಾಜರು ಕಟ್ಟಿರುವಂಥದ್ದು ಇದೆಲ್ಲ ನಿಜಕ್ಕೂ ಇದೊಂದು ರೀತಿ ಅದ್ಭುತ ಅಂತಲೇ ನಾವು ಹೇಳ್ಬೋದು. ಈ ರೀತಿ ಸಾಕಷ್ಟು ನಿಗೂಢತೆಗಳನ್ನ ಹೊಂದಿರುವಂಥ ಬೆಟ್ಟ ನಮ್ಮ ಮಧುಗಿರಿಯ ಬೆಟ್ಟ. ನೋಡಿ ಸ್ನೇಹಿತರೆ, ಈಗ ನಾವು ಒಂದಷ್ಟು ಭಾಗ ಅಂದರೆ ಒಂದು ಅರ್ಧ ಬಂದಿದ್ದೀವಿ ಮಧುಗಿರಿ ಬೆಟ್ಟದ ಮೇಲೆ. ನೋಡಿ, ಇವಾಗ ನಾವು ಹತ್ತು ಬಂದಿರುವಂಥ ಸ್ಥಳ ಹೇಗಿದೆ ಅಂತೇಳಿ. ಈ ಒಂದು ಏನು ಗೋಡೆ ಕಾಣಿಸ್ತಾ ಇದೆ, ಈ ಗೋಡೆ ಒಂದೇ ನಮಗೆ ಬ್ಯಾಲೆನ್ಸು. ಇದಾದ್ಮೇಲೆ ನಮಗೆ ಇನ್ನೊಂದು ಸ್ವಲ್ಪ ಮುಂದೆ ಇಳಿತಾ ಪ್ರವೀಣ್ ಅವರು ಇಳಿತಾ ಇದಾರಲ್ಲ, ಅದಾದ್ಮೇಲೆ ಮತ್ತೆ ನಮ್ಗೆ ಈ ಗೋಡೆನೂ ಕೂಡ ಇರೋದಿಲ್ಲ. ಒಂದು ಕಂಬಿ ಇದೆ ಅಷ್ಟೇನೆ, ಅದನ್ನ ಹಿಡ್ಕೊಂಡು ನಾವು ಹತ್ತಬೇಕು. ಮತ್ತೆ ಆ ಕಂಬಿನೂ ಕೂಡ ಕಟ್ಟಾಗಿದೆ. ಅಪ್ಪು ಸರ್ ತೋರಿಸಿ, ಆ ಕಂಬಿ ಕಟ್ಟಾಗಿದೆ. ಆ ಕಂಬಿಯಿಂದ ಅದ್ರ ಕೆಳಗಡೆ ದಾರ ಇದೆ ಅಷ್ಟೇ. ನಮ್ಗೆ ಆ ದಾರ ಬಿಟ್ರೆ ಮತ್ತೆ ಮೇಲತ್ತಿ ಬರೋದಕ್ಕೆ ಇದೊಂದು ಕಾಂಪೌಂಡ್ ಬಿಟ್ರೆ ಬೇರೆ ಏನಿಲ್ಲ ನಮ್ಗೆ ವ್ಯವಸ್ಥೆ. ನೋಡಿ ಸ್ನೇಹಿತರೆ, ಸುತ್ತ ನಾವೇನ್ ನೋಡ್ತಾ ಇದ್ದೀವಿ, ಇದೇ ನಮಗೆ ಮೆಟ್ಲು, ಇದೇ ನಮಗೆ ಬಂಡೆ, ಇದೇ ನಮಗೆ ಬೆಟ್ಟ. ಎಲ್ಲ ಇಲ್ಲೆಲ್ಲೂ ನಮ್ಗೇನು ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಊಟ ಆಗಲಿ ಏನೂ ಇಲ್ಲ. ನೋಡಿ ಸುತ್ತ ಹೆಂಗಿದೆ ನೋಡಿ. ಅಪ್ಪು ಸರ್ ತೋರಿಸಿ ಸರ್, ಹೇಗಿದೆ ನೋಡಿ ಸ್ಥಳ. ಒಂದು ಮೆಟ್ಲು ಇಲ್ಲ, ನೋಡೋಕ್ಕೆ ಕಂಬಿ ಇಲ್ಲ. ನೋಡಿ ಇವಾಗ ನೀವು
ನೋಡ್ತಾ ಇದ್ದೀರಲ್ಲ, ಇದು ಒಂದು ಕೋಟೆ, ಸಣ್ಣದಾಗಿ ಒಂದು ಕೋಟೆ ಇದೆ. ಈ ಕೋಟೆ ದಾಟಿ ಒಂದಷ್ಟು ಬೆಟ್ಟಗಳನ್ನ ಹತ್ಕೊಂಡು, ಮತ್ತು ಇದೇ ಥರನೇ ಸ್ಥಳ ನಮಗೆ ಫುಲ್ ಮೇಲೋದು ನಮ್ಗೆ ಇದೇ ಥರ ಇರುತ್ತೆ ಬೆಟ್ಟ. ಒಂದು ಮುಕ್ಕಾಲು ಭಾಗ ನಾವು ಮಧುಗಿರಿ ಬೆಟ್ಟ ನಾವು ಹತ್ತದ ಮೇಲೆ ಈ ಥರ ಭಾಗ ಸಿಗುತ್ತೆ ನಮಗೆ. ನೋಡಿ, ಇಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಮೆಟ್ಲಿಗಿನ ವ್ಯವಸ್ಥೆ ಇರೋದಿಲ್ಲ. ನೋಡಿ ಒಂದು ರೀತಿ ಹೇಗಿದೆ ಅಂತ ಹೇಳಿದ್ರೆ ಫುಲ್ ಸ್ಲೋಪ್ ಆಗಿದೆ ಇಲ್ಲಿ. ಸ್ನೇಹಿತರೆ, ಈ ದಿನ ನಾವೇನು ಮಧುಗಿರಿ ಬೆಟ್ಟಕ್ಕೆ ನಾವು ಬಂದಿದ್ದೀವಿ ನೋಡಿ, ಕಾಣಿಸ್ತಾ ಇದೆಯಲ್ಲ ಕೊನೆ ಕೋಟೆ ಅದೇನೆ. ಮತ್ತು ಈ ಏನು ಸ್ಥಳ ನಾವು ನೋಡ್ತಾ ಇದ್ದೀವಿ ಅತ್ಯಂತ ದುರ್ಗಮವಾದ ಬೆಟ್ಟ ಇದು. ದಯವಿಟ್ಟು ಯಾರೇ ಬರುವಂಥವ್ರು ಇದ್ರೂ ಕೂಡ ಕುಡಿಯೋದಕ್ಕೆ ನೀರು ಇಟ್ಕೊ ಬನ್ನಿ. ಮತ್ತು ಅದ್ರ ಜೊತೆಯಲ್ಲಿ ದಯವಿಟ್ಟು ಸ್ಟ್ಯಾಮಿನಾ ಇರಬೇಕು. ಯಾಕಂದರೆ ಒಂದು ಅರ್ಧ ಭಾಗದವರೆಗೂ ನಾವು ಬರ್ಬೋದು, ಇನ್ನು ಅರ್ಧ ಭಾಗ ಏನಿದೆಯಲ್ಲ ಅದು ಹತ್ತೋದಂತೂ ಬಹಳ ಕಷ್ಟ ಇದೆ. ನಮ್ಗೆ ಎಲ್ಲೂ ಕೂಡ ಮೆಟ್ಲಿರೋದಿಲ್ಲ. ನೋಡಿ, ಇವಾಗ ನೀವು ಏನು ನೋಡ್ತೀರಾ, ಇವಾಗ ನಮ್ಮ ಅಪ್ಪು ಸರ್ ತೋರಿಸ್ತಾ ಇದ್ದಾರೆ. ಏನು ನೋಡ್ತಾ ಇದ್ರೆ ಇದೇ ನಾವು ನಡ್ಕೊಂಡು ಬರುವಂಥ ಜಾಗ. ಯಾವುದೇ ರೀತಿಯಾದಂಥ ಮೆಟ್ಲಿಲ್ಲ, ನಮಗೆ ಯಾವ ವ್ಯವಸ್ಥೆನೂ ಇಲ್ಲ. ನಮಗೆ ಇಟ್ಕೊಂಡು ಬರೋದಕ್ಕೆ ಒಂದು ಕಂಬಿನೂ ಕೂಡ ಇಲ್ಲ. ಇಲ್ಲಿ ತುಂಬ ಗಾಳಿ ಬರ್ತಾ ಇರುತ್ತೆ. ಓಪನ್ ಪ್ಲೇಸ್ ಇದು. ಈ ಕೋಟೆ ನಾವು ಏನು ಬಂದು ರೀಚ್ ಆಗ್ತೀವೋ ಇದೇ ನಮಗೆ ಕೊನೆಯ ಅಂತ, ಅಂದರೆ ಈ ಒಂದು ಮಧುಗಿರಿ ಬೆಟ್ಟದ ಕೊನೆಯ ಸ್ಟೇಜ್ ಇದು. ಇದಾದಮೇಲೆ ನಮಗೆ ನೆಕ್ಸ್ಟು ಏನು ಸಿಗೋದಿಲ್ಲ. ನೆಕ್ಸ್ಟ್ ಅಲ್ಲಿ ತುಂಬ ಪಾತಾಳ ಇದೆ. ಕಡಿಮೆ ಅಂದರೂ ನೋಡಿ, ಇವಾಗ ನಾವು 5558 ಸ್ಟೆಪ್ನ ನಾವು ಇವಾಗ ಇಟ್ಕೊಂಡು ಬಂದಿರೋದು. ಅಂದರೆ ಹೆಚ್ಚು ಕಡಿಮೆ ಈ ಒಂದು ಬೆಟ್ಟ 3.5 ಇಂದ 4 ಕಿಲೋಮೀಟ್ರು ಅನ್ನೋ ಡಿಸ್ಟೆನ್ಸ್ ನಮಗೆ ಈ ಬೆಟ್ಟ ಇರುವಂಥದ್ದು.